ಇಲ್ಲ, ಅವನು ಅಂಜಲಿ ಗಂಡ ಆಗಕ್ ಸಾಧ್ಯನೇ ಇಲ್ಲ. ಈ ವಿಷಯನ ನಾನು ಇವಾಗಲೇ ಹೋಗಿ ಮನೆಯವ್ರ ಹತ್ರ ಎಲ್ಲ ಹೇಳಬೇಕು. ಹಾ, ನೋ 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 ನಾನು ಹೀಗೆ ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾನೇನಾದರೂ ಹೋಗಿ ಆ ಹುಡುಗ ಅಂಜಲಿ ಗಂಡ ಅಲ್ಲ ಅಂತ ಭಾವಂಗೆ ಹೇಳಿದ್ರೆ ಈ ವಿಷಯ ನಿನಗೆ ಹೇಗೆ ಗೊತ್ತು? ನೀನು ಅಂಜಲಿ ಗಂಡನ ನೋಡಿದ್ರೆ ಮುಂಚೆ ಯಾಕೆ ಹೇಳಿಲ್ಲ ಅಂತ 108 ಪ್ರಶ್ನೆಗಳು ಕೇಳ್ತಾರೆ. ಅವ್ರ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ. ನೋ, ದಟ್ಸ್ ಇಂಪಾಸಿಬಲ್. ಇನ್ಯಾರನ್ನೋ ಸಿಕ್ಕಾಕ್ಸಕ್ಕೆ ಹೋಗಿ ನಾನು ಸಿಕ್ಕಾಕೋಬಾರ್ದು. ನೋ, ಏನು ಮಾಡಲಿ ನಾನು? ಈ ಮನೆಗೆ ಬಂದಿರೋ ಆ ಹುಡುಗ ಈ ಮನೆ ಹಳ್ಳಿ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಗಾದರೂ ಮಾಡಿ ಅದನ್ನ ಪ್ರೂಫ್ ಸಮೇತ ಈ ಮನೆಯವ್ರ ಮುಂದೆ ಇಡಲೇಬೇಕು. ಇದೆ ನಾನು ಮುಂದೆ ಇರೋ ದೊಡ್ಡ ಚಾಲೆಂಜ್. ಅಳಿಯಂದ್ರೆ ಕೂತ್ಕೊಳ್ಳಿ. ಅಳಿಯಂದ್ರೆ ನಿನ್ನಿಂದ ನನಗೊಂದೇ ಉಪಕಾರ ಆಗ್ಬೇಕಿತ್ತಪ್ಪ. ಏನು ಹೇಳಿ? ಏನು ಅಂದ್ರೆ ಈ ಮನೆಯಲ್ಲಿ ನನ್ನನ್ನು ಎಲ್ಲರೂ ಕೆಲಸದವಳು ಅಂತಾನೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಾನು ನಿನಗೆ ಯಾಕಾದ್ರೂ ಅಸಿಸ್ಟೆಂಟ್ ಆದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನೋಡಪ್ಪ, ನಿನಗೆ AC ರೂಮು, ನನಗೆ ಓಸೆ ಚಾಪೆ, ನಿನಗೆ ಬೆಳ್ಳಿ ತಟ್ಟೆಲಿ ಊಟ, ನನಗೆ ಸ್ಟೀಲ್ ತಟ್ಟೆಲಿ ಊಟ. ನೋಡು, ನಿನ್ನ ಒಂದೇ ಒಂದು ರೆಕಮೆಂಡೇಶನ್ನಿಂದ ನನಗೆ ಎಲ್ಲ ಸೌಲಭ್ಯಗಳು ದೊರಕುವ ಸಾಧ್ಯತೆ ಇದೆ. ಪ್ಲೀಸ್ ರೆಕಮೆಂಡ್ ಮಾಡೋ ಕಾಂತ. ಮತ್ತೆ ಅವೆಲ್ಲ ಏನು ಬೇಡ, ನನಗೆ ಇಲ್ಲಿದ್ದು ಸಾಕಾಗೋಗಿದೆ ಆಲ್ರೆಡಿ. ಮೊದಲು ಇಲ್ಲಿಂದ ಹೊರಟು ಬರೋಣ, ಗಂಟು ಮುಟ್ಟೆ ಕಟ್ಕೊಳ್ಳಿ, ಇಲ್ಲಿರೋದಕ್ಕೆ ಆಗ್ತಾ ಇಲ್ಲ. ಏನ್ ಕಾರ್ತಿಕೇಯ, ಎಲ್ಲಿಗೆ ಹೋಗೋದು? ನೋಡು, ಇಂಥ ಅರಮನೆ ಬಿಟ್ಟು ನಾನು ಆ ಕೊಂಪೆಗಂತೂ ಬರಲ್ಲಪ್ಪ. ನಿನ್ನ ಇವ್ರು ಹೆಂಗೋ ಒಪ್ಕೊಂಡ್ಬಿಟ್ಟಿದ್ದಾರೆ. ನೀನೊಂದೇ ಒಂದು ಮಾತು ಹೇಳಿದ್ರೆ ನನಗೂ ರಾಜೋಪಚಾರ ನಿನಗೆ ಹೆಂಗ್ ಸಿಗುತ್ತೋ ಅದೇ ಸೌಲಭ್ಯ ನನಗೂ ದೊರಕುವುದು. ರೆಕಮೆಂಡ್ ಮಾಡಿ ಹೇಳಪ್ಪ. ಸುಮ್ಮನೆ ಹೋಗೋಣ ಅಂತಿದ್ಯಲ್ಲ, ಬುದ್ಧಿ ಇದೆಯೇನೋ ನಿನ್ ತಲೆಗೆ? ನಿಮ್ಮಷ್ಟಂತೂ ಬುದ್ಧಿ ಇಲ್ಲ ಕಾಂತ. ಮತ್ತೆ ನಾನಂತೂ ಇಲ್ಲಿರಲ್ಲ, ಹೊರಡ್ತಾ ಇರ್ತೀನಿ. ನೀವು ಇರಂಗಿದ್ರೆ ಇಲ್ಲಿರಿ. ನಾವು ಇಲ್ಲಿಗೆ ಬಂದಿದ್ದು ಕೆಲಸ ಮುಗ್ದಿದೆ, ಮನೇಲಿರೋರು ಕಾಯ್ತಾ ಇರ್ತಾರೆ. ಕಾರ್ತಿಕೇಯ, ಈ ಮನೆಯಲ್ಲಿ ಅಷ್ಟೊಂದು ಸಮಸ್ಯೆಗಳಿದೆ, ಅದನ್ನೆಲ್ಲ ಹಾಗೆ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ಯಪ್ಪ? ಕಂದ, ಮತ್ತೆ ಸಮಸ್ಯೆ ಇಲ್ಲಿ ಮಾತ್ರ ಅಲ್ಲ, ನಮ್ಮ ಮನೇಲೂ ಇದೆ. ಅದನ್ನ ಬಗೆಹರಿಸ್ಬೇಕು. ನಾನು ಇರೋದಕ್ಕೆ ಆಗಲ್ಲ, ನಾನು ನೋಡ್ತೀನಿ. ಅಳಿಯಂದ್ರೆ ಎಷ್ಟೊತ್ತು ಏನ್ ಮಾತಾಡ್ತಿದ್ರಿ ನೀವು? ಅದು ಎಲ್ಲಿಗೆ ಹೊರಟಿದ್ರಿ? ನಿದ್ದೆ ಬರ್ತಿಲ್ವಾ? ಯಾಕೆ, ಏನಾದ್ರೂ ಸಮಸ್ಯೆನಾ? ಹೊಸ ಜಾಗ ಅಲ್ವಾ, ಅದಕ್ಕೆ ನಿದ್ದೆ ಬರ್ತಿಲ್ಲ. ನಿದ್ದೆ ಬರುತ್ತೆ, ನನ್ನ ಜೊತೆ ಬನ್ನಿ. ಇಲ್ಲ ಪರವಾಗಿಲ್ಲ, ನೀವು ಹೋಗಿ, ಪರವಾಗಿಲ್ಲ, ಮಲ್ಕೊಳ್ಳಿ. ನಾನು ಒಂದು ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಆಮೇಲೆ ಮಲ್ಕೋತೀನಿ. ಅಳಿಯಂದ್ರೆ, ಹೊಸ ಜಾಗ, ಹೊಸ ಸಂಬಂಧ. ಒಂದು ರೀತಿ ಹೇಳಬೇಕು ಅಂದ್ರೆ ಇದು ನಿಮಗೆ ನಿಜವಾಗ್ಲೂ ಹೊಸ ಜೀವನ. ಸಮಯ ಹಿಡಿಸುತ್ತೆ ಹೊಂದ್ಕೊಳ್ಳೋಕೆ. ಬನ್ನಿ. ಅವರೇ ಚೆನ್ನಾಗಿ ಕ್ಷಮಿಸಿ. ನೋಡಿ ಮಾವ ಅಳಿಯ ಮಾತಾಡ್ತಿರ್ಬೇಕಾದ್ರೆ ನಾನು ಮಧ್ಯ ಬರ್ತಿದ್ದೀನಿ ಅಂತ ಅನ್ಕೋಬೇಡಿ. ಈ ಶುಭ ಸಂದರ್ಭದಲ್ಲಿ ನಂದೊಂದು ಸಣ್ಣ ಕೋರಿಕೆ.